ನಮಸ್ಕಾರ ಆತ್ಮೀಯರೇ. ಮಕ್ಕಳು ಹಣವಂತರಾದರೇನು ಫಲ, ಸದ್ಗುಣವಂತರಲ್ಲದಿದ್ದರೆ? ಹಣವೆಂಬ ಹಾವು ಸುತ್ತಿಕೊಂಡಾಗ. ಈ ವಿಚಾರ ಸಂಕಿರಣಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ವಿಡಿಯೋವನ್ನು ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ದಯಮಾಡಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಚಾರ ಸಂಕಿರಣವನ್ನು ಮುಂದುವರಿಸ್ತಾ ಇದ್ದೀನಿ. ಆತ್ಮೀಯರೇ, ಮದುವೆಯಾಯಿತು, ಮಕ್ಕಳಾಯಿತು ಎಂದರೆ ಎಲ್ಲ ಪೋಷಕರನ್ನು ಕಾಡುವುದು ಒಂದೇ ಚಿಂತೆ. ಅದು ಏನೆಂದರೆ ನಮ್ಮ ಮಕ್ಕಳನ್ನು ಶ್ರೀಮಂತರನ್ನಾಗಿಸಬೇಕು, ನಮ್ಮ ಮಕ್ಕಳನ್ನು ಆಸ್ತಿವಂತರನ್ನಾಗಿಸಬೇಕು, ನಮ್ಮ ಮಕ್ಕಳನ್ನು ಹಣವಂತರನ್ನಾಗಿಸಬೇಕು. ನಮ್ಮ ಮಕ್ಕಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಂಪತ್ತನ್ನು, ಚಿನ್ನ ವಜ್ರಾಭರಣಗಳನ್ನು ಸಂಪಾದಿಸಿ ಕೊಟ್ಟು ಬಿಡಬೇಕು. ನಮ್ಮ ಮಕ್ಕಳಿಗೆ ಆದಷ್ಟು ಹಣವನ್ನು ಸಂಪಾದಿಸಿಬಿಟ್ಟರೆ ಅವರು ಆನಂದವಾಗಿರುತ್ತಾರೆ, ಅವರು ಸುಖವಾಗಿರುತ್ತಾರೆ, ಅವರು ನೆಮ್ಮದಿಯಾಗಿರುತ್ತಾರೆ. ಮತ್ತು ನಾವು ಅಪಾರವಾದ ಆಸ್ತಿಯನ್ನು ಮಕ್ಕಳಿಗೆ ಸಂಪಾದಿಸದೇ ಹೋದರೆ ಅವರು ಸುಖವಾಗಿರಲು ಸಾಧ್ಯವಿಲ್ಲ, ಅವರು ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ, ಅವರು ಶಾಂತಿಯಿಂದ ಸಮೃದ್ಧಿಯಿಂದ ಬದುಕಲು ಸಾಧ್ಯವಿಲ್ಲ ಎನ್ನುವ ಭ್ರಮೆಯಲ್ಲಿ ನಾವು ಮುಳುಗಿ ಹೋಗುತ್ತೇವೆ. ಆತ್ಮೀಯರೇ, ಹಾಗಾದರೆ ಮಕ್ಕಳಿಗೆ ಅಪಾರವಾದ ಹಣ, ಆಸ್ತಿ, ಸಂಪತ್ತು, ವಜ್ರಾಭರಣಗಳನ್ನು ಕೂಡಿಟ್ಟರೆ ಸಾಕೇನು? ಆ ರೀತಿ ಅಪಾರವಾಗಿ ಸಂಪತ್ತನ್ನು ಕೂಡಿಟ್ಟರೆ ಅವರು ಸಂತೋಷದಿಂದ ಇರುತ್ತಾರೇನು? ಅವರು ಸಮೃದ್ಧಿಯಿಂದ ಬದುಕುತ್ತಾರೇನು? ಅಪಾರವಾದ ಹಣ, ಆಸ್ತಿಗಳು ನಮಗೆ ಶಾಂತಿ, ನೆಮ್ಮದಿಯನ್ನು ತಂದುಕೊಡುತ್ತವೇನು ಎಂದು ಯೋಚಿಸಲೇಬೇಕಾಗಿದೆ. ಇಂದು ಐ ಆಮ್ ದ ರಿಚ್ ಎಂದು ಹೇಳಿಕೊಳ್ಳುವುದಕ್ಕೆ ಅಪಾರವಾದ ಹೆಮ್ಮೆಯನ್ನು ಪಡುತ್ತೇವೆ. ಆದರೆ ಐ ಆಮ್ ದ ಹಾನೆಸ್ಟ್ ಎನ್ನುವ ಪದಕ್ಕೆ ಅರ್ಥವೇ ಇಲ್ಲ ಎಂದು ಅಂದುಕೊಂಡಿದ್ದೇವೆ. ಇಂದು ಹಣವೊಂದಿದ್ದರೆ ಎಲ್ಲವೂ ಇದ್ದಂತೆ. ಹಣದಿಂದ ಎಲ್ಲವನ್ನ ಸಾಧಿಸಬಹುದು, ಹಣದಿಂದ ಎಲ್ಲವನ್ನ ಕೊಂಡುಕೊಳ್ಳಬಹುದು. ಇಂದು ಸತ್ಯಕ್ಕೆ, ನ್ಯಾಯಕ್ಕೆ, ಪ್ರೀತಿಗೆ ಯಾವುದೇ ಬೆಲೆ ಇಲ್ಲ. ಸತ್ಯ, ನ್ಯಾಯ, ಪ್ರೀತಿಗಳು ಹೊಟ್ಟೆಯನ್ನು ತುಂಬಿಸುವುದಿಲ್ಲ, ಆದರೆ ಹಣವು ಹೊಟ್ಟೆಯನ್ನು ತುಂಬಿಸುತ್ತದೆ. ಹಣವು ಎಲ್ಲವನ್ನು ಕೊಡುತ್ತದೆ. ಹಣವು ಗೌರವ, ಪ್ರೀತಿ, ಮರ್ಯಾದೆ, ಶ್ರೀಮಂತಿಗೆ ಎಲ್ಲವನ್ನು ತಂದುಕೊಡುತ್ತದೆ. ಇಂದು ಹಣವೇ ಎಲ್ಲವೂ ಆಗಿದೆ ಎಂದು ಭ್ರಮಿಸಿಬಿಟ್ಟಿದ್ದೇವೆ. ಹಣವೊಂದಿದ್ದರೆ ಜೀವನವನ್ನು ಗೆದ್ದು ಬಿಡಬಹುದು, ಹಣವೊಂದಿದ್ದರೆ ಎಲ್ಲವನ್ನ ಸಾಧಿಸಿ ಬಿಡಬಹುದು ಎನ್ನು ಭ್ರಮೆಯಲ್ಲಿ ನಾವು ಬದುಕುತ್ತಿದ್ದೇವೆ. ಹಾಗಾದರೆ ಹಣವು ನಮ್ಮ ಜೀವನದಲ್ಲಿ ವಹಿಸುವ ಪಾತ್ರವೇನು? ಹಣವೊಂದಿದ್ದರೆ ಎಲ್ಲವೂ ಇದ್ದಂತೆ ಆಗುತ್ತದೇನು? ಹಣವೇ ಸರ್ವಸ್ವವೇನು? ಹಾಗಾದರೆ ಇಂದು ಶ್ರೀಮಂತರಾಗಿರುವವರು, ಅಪಾರವಾದ ಹಣವಂತರಾಗಿರುವವರು ಇಂದು ಸಂತೋಷವಾಗಿದ್ದಾರೇನು? ಇಂದು ಅವರು ನೆಮ್ಮದಿಯಾಗಿದ್ದರೇನು? ಮತ್ತು ಅವರು ಹಣದಿಂದ ಎಲ್ಲವನ್ನು ಕೊಂಡುಕೊಳ್ಳಲು ಸಾಧ್ಯವಾಗಿದೆಯೇನು? ಮತ್ತು ಹಣವಂತರ ಮಕ್ಕಳು ಶಾಂತಿ, ಪ್ರೀತಿ, ನೆಮ್ಮದಿ ಮತ್ತು ಸಮೃದ್ಧಿಯ ಬದುಕನ್ನು ಬದುಕುತ್ತಿದ್ದಾರೇನು ಎಂದು ನಾವು ಯೋಚಿಸಲೇಬೇಕಾಗಿದೆ. ಆತ್ಮೀಯರೇ, ಹಣವಿದ್ದರೇನು ಫಲ, ಸದ್ಗುಣವಿಲ್ಲದಿದ್ದರೆ? ಹಣವಿದ್ದರೇನು ಫಲ, ಸದಾಚಾರವಿಲ್ಲದಿದ್ದರೆ? ಹಣವಿದ್ದರೇನು ಫಲ, ನಾವು ಒಳ್ಳೆಯ ಮಾರ್ಗದಲ್ಲಿ ಬದುಕದಿದ್ದರೆ? ನಾವು ನೀತಿವಂತರಾಗಲಿಲ್ಲವೆಂದಲ್ಲಿ ಹಣವಂತರಾಗಿ ಏನೂ ಪ್ರಯೋಜನವಿಲ್ಲ. ಇಂದು ಹಣವಂತನಾಗುವುದಕ್ಕಿಂತಲೂ ಗುಣವಂತನಾಗುವುದು ಅತ್ಯಂತ ಮುಖ್ಯವಾಗಿದೆ ಎಂದು ನಾವು ಯಾವತ್ತಿಗೂ ಕೂಡ ಯೋಚನೆ ಮಾಡುವುದಿಲ್ಲ. ಹಣವಿದ್ದರೆ ಅವನು ಗುಣವಂತನಲ್ಲದಿದ್ದರೂ ಕೂಡ ಅವನು ನೆಮ್ಮದಿಯಾಗಿ ಪ್ರೀತಿಯಿಂದ ಬದುಕಲು ಸಾಧ್ಯವಿದೆ ಎಂದು ಅಂದುಕೊಂಡಿದ್ದೇವೆ. ಆತ್ಮೀಯರೇ, ವಿಜಯಪಥ್ ಸಿಂಘಾನಿಯಾ ಇವರು ಕೂಡ ಹಣವೊಂದಿದ್ದರೆ ಎಲ್ಲವನ್ನ ಸಾಧಿಸಬಹುದು ಎಂದು ಅಂದುಕೊಂಡಿರುತ್ತಾರೆ. ಇವರು ದ ರೈಮಂಡ್ ಕಂಪನಿಯ ಮಾಲೀಕರಾಗಿರುತ್ತಾರೆ. ರೈಮಂಡ್ ಕಂಪನಿ ಇದು ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಂಥ ಕಂಪನಿಯಾಗಿರುತ್ತದೆ. ಇವರ ಕಂಪನಿಯ ಬಟ್ಟೆಗಳು ದೇಶದಾದ್ಯಂತ ಹೆಚ್ಚು ಹೆಸರುವಾಸಿಯನ್ನು ಮಾಡಿರುತ್ತವೆ. ದ ರೈಮಂಡ್ ಅಂದರೆ ದ ಕಂಪ್ಲೀಟ್ ಮ್ಯಾನ್, ಅಂದರೆ ದ ರೈಮಂಡ್ ಬಟ್ಟೆಗಳನ್ನು ಧರಿಸಿದವನು ಪರಿಪೂರ್ಣ ಮನುಷ್ಯನಾಗುತ್ತಾನೆ. ಇವರು ಸ್ಥಾಪಿಸಿದ ಈ ಬ್ರ್ಯಾಂಡ್ನ ಬಟ್ಟೆಗಳು ಅತಿ ಹೆಚ್ಚು ಆಕರ್ಷಕವಾಗಿ ಕಾಣುತ್ತಿದ್ದವು ಮತ್ತು ಇದನ್ನು ಧರಿಸಿದವರು ದ ಕಂಪ್ಲೀಟ್ ಮ್ಯಾನ್ ಎನ್ನುವಷ್ಟು ಮಟ್ಟಿಗೆ ಆಕರ್ಷಕವಾಗಿ ಕಾಣುತ್ತಿದ್ದರು. ಆದ್ದರಿಂದಲೇ ದ ರೈಮಂಡ್ ದ ಕಂಪ್ಲೀಟ್ ಮ್ಯಾನ್ ಎನ್ನುವ ಘೋಷಣೆಯೊಂದಿಗೆ ಇವರ ಈ ಬಟ್ಟೆಗಳು ಅಪಾರವಾದ ಪ್ರಖ್ಯಾತಿಯನ್ನು ದೇಶದಾದ್ಯಂತ ಹೊಂದುತ್ತವೆ. ಇವರು ಸಾವಿರಾರು ಕೋಟಿ ರೂಪಾಯಿಗಳ ಧನವಂತರು, ಹಣವಂತರು, ಶ್ರೀಮಂತರು ಆಗಿರುತ್ತಾರೆ. ಇವರು ಗಳಿಸಿದ ಅಪಾರವಾದ ಸಂಪತ್ತು, ಆಸ್ತಿಯನ್ನೆಲ್ಲ ತನ್ನ ಮಗನಾದ ಗೌತಮ್ ಸಿಂಘಾನಿಯಾ ಅವರ ಹೆಸರಿಗೆ ಬರೆಯುತ್ತಾರೆ. ಇವರು ಕೂಡ ಎಲ್ಲರಂತೆ ತನ್ನ ಮಕ್ಕಳಿಗೆ ಅಪಾರವಾದ ಆಸ್ತಿಯನ್ನು ಮಾಡಿಟ್ಟರೆ ಮುಗಿಯಿತು, ಅವರು ಸಂತೋಷದಿಂದ, ಸುಖದಿಂದ, ಸಮೃದ್ಧಿಯಿಂದ ಬದುಕುತ್ತಾರೆ ಎನ್ನುವ ಕನಸನ್ನು ಕಟ್ಟಿಕೊಂಡಿರುತ್ತಾರೆ. ಇದರಿಂದಾಗಿಯೇ ಇವರು ತನ್ನ ಕಂಪನಿಯನ್ನು ಹಗಲಿರುಳು ಕಷ್ಟಪಟ್ಟು ದುಡಿದು ಬೆಳೆಸಿರುತ್ತಾರೆ. ಇವರು ತನ್ನ ಮಗನ ಭವಿಷ್ಯಕ್ಕಾಗಿ ಹಗಲಿರುಳು ದುಡಿದಿರುತ್ತಾರೆ.
ಆದರೆ ಇವರ ಮಗನಾದ ಗೌತಮ್ ಸಿಂಘಾನಿಯಾ ಅವರು ಇವರ ತಂದೆಯಿಂದ ಎಲ್ಲ ಆಸ್ತಿಗಳನ್ನು ಬರೆಸಿಕೊಂಡ ನಂತರ ಇವರ ತಂದೆಯಿಂದ ಮನೆಯಿಂದ ಹೊರಹಾಕುತ್ತಾರೆ. ಈ ರೀತಿ ಮಗನಾದ ಗೌತಮ್ ಸಿಂಘಾನಿಯಾ ಅವರಿಂದ ನಿರ್ಲಕ್ಷಿಸಲ್ಪಟ್ಟ ವಿಜಯಪತ್ ಸಿಂಘಾನಿಯಾ ಅವರು ಕೊನೆಯ ದಿನಗಳಲ್ಲಿ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುತ್ತಾರೆ. ಕೊನೆಯ ದಿನಗಳಲ್ಲಿ ಇವರು ತಮ್ಮ ಬಾಡಿಗೆ ಮನೆಯ ಬಾಡಿಗೆಯನ್ನು ಕಟ್ಟಲಿಕ್ಕೂ ಕೂಡ ಕಷ್ಟವಾಗುತ್ತದೆ. ಇವರು ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತಾಗುತ್ತದೆ. ಇವರು ಔಷಧಿಗಳನ್ನು ಖರೀದಿಸಲಿಕ್ಕೂ ಕೂಡ ಇವರ ಬಳಿ ಹಣವಿಲ್ಲದೆ ಕಷ್ಟಪಡುತ್ತಾರೆ. ದ ರೈಮಂಡ್ ದ ಕಂಪ್ಲೀಟ್ ಮ್ಯಾನ್ ಇವರು ಸ್ಥಾಪಿಸಿದ ರೈಮಂಡ್ ಕಂಪನಿಯ ಬಟ್ಟೆಗಳು ಪರಿಪೂರ್ಣವಾಗಿದ್ದವು. ಆದರೆ ಇವರ ಬದುಕು ಎಂದಿಗೂ ಕೂಡ ಅಪೂರ್ಣವಾಗಿಯೇ ಉಳಿದು ಹೋಯಿತು. ಇವರೇ ಒಂದು ಕಡೆ ಹೇಳಿಕೊಳ್ಳುವಂತೆ, ನಾನು ಸ್ಥಾಪಿಸಿದ ಬಟ್ಟೆಗಳು ಮಾತ್ರ ಪೂರ್ಣಗೊಂಡಿವೆ, ಆದರೆ ನನ್ನ ಬದುಕು ಎಂದಿಗೂ ಅಪೂರ್ಣವಾಗಿಯೇ ಉಳಿದು ಹೋಗಿದೆ ಎಂದು ಕೊನೆಗಾಲದಲ್ಲಿ ಅಪಾರವಾದ ನೋವಿನಿಂದ ಇವರು ನುಡಿಯುತ್ತಾರೆ. ಇವರು ಗಳಿಸಿದ ಶ್ರೀಮಂತಿಗೆ ಇವರನ್ನು ಎಂದಿಗೂ ನೆಮ್ಮದಿಯಾಗಿರಲು ಬಿಡಲೇ ಇಲ್ಲ. ಇವರಿಂದ ನಾವು ಕಲಿಯಬೇಕಾದ ಪಾಠವೇನೆಂದರೆ, ಮಕ್ಕಳನ್ನು ಹಣವಂತರನ್ನಾಗಿಸುವುದಕ್ಕಿಂತ ಮುಂಚೆ ನಾವು ಗುಣವಂತರನ್ನಾಗಿಸಬೇಕಾಗುತ್ತದೆ. ಮಕ್ಕಳನ್ನು ನಾವು ನೀತಿವಂತರನ್ನಾಗಿಸಬೇಕಾಗುತ್ತದೆ. ಮಕ್ಕಳನ್ನು ನಾವು ಸದ್ಗುಣವಂತರನ್ನಾಗಿಸುತ್ತದೆ. ಮಕ್ಕಳು ನೀತಿ, ಸದ್ಗುಣ, ಸದಾಚಾರವಂತರಾಗಿದ್ದರೆ ಅದೇ ಅವರ ಆಸ್ತಿಯಾಗುತ್ತದೆ. ನಾವು ದ ರಿಚ್ ಎನ್ನುವುದಕ್ಕಿಂತ ದ ಹಾನೆಸ್ಟ್ ಎಂದು ಹೇಳಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಏಕೆಂದರೆ ದ ರಿಚ್ ಶ್ರೀಮಂತರಾಗಿದ್ದವರು ಸಂತೋಷವಾಗಿದ್ದಾರೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ಪ್ರಾಮಾಣಿಕವಾಗಿ, ಸದ್ಗುಣವಾಗಿ, ನೀತಿವಂತನಾಗಿ ಬದುಕಿದವನು ಮಾತ್ರ ಎಂದಿಗೂ ಕೂಡ ಸಂತೋಷದಿಂದಿರುತ್ತಾನೆ. ಒಬ್ಬ ಮನುಷ್ಯನು ಶಾಂತಿಯಿಂದ, ನೀತಿಯಿಂದ, ಸದ್ಗುಣ ಮತ್ತು ಸದಾಚಾರಗಳಿಂದ ಬದುಕಿದರೆ ಮಾತ್ರ ಅವನು ಸಂತೋಷದಿಂದ ಇರಲು ಸಾಧ್ಯವಾಗುತ್ತದೆ. ಕೇವಲ ಶ್ರೀಮಂತನಾಗಿ ಬಿಟ್ಟರೆ ಅವನು ಸಂತೋಷದಿಂದ, ಸಮೃದ್ಧಿಯಿಂದ ಬದುಕಲು ಸಾಧ್ಯವಿಲ್ಲ. ನಾವು ಶ್ರೀಮಂತರಾಗುವುದಕ್ಕಿಂತಲೂ ಗುಣವಂತರಾಗಬೇಕಾಗುತ್ತದೆ. ನಮ್ಮ ಮಕ್ಕಳಿಗೆ ಶ್ರೀಮಂತಿಕೆಯನ್ನು ಕೊಡುವುದಕ್ಕಿಂತ ಮೊದಲು ಅವರಿಗೆ ಗುಣವಂತಿಕೆಯನ್ನು ಕೊಡಬೇಕಾಗುತ್ತದೆ. ಅವನು ದುರಾಚಾರಿಯಾದರೆ, ದುಶ್ಚಟಗಳ ದಾಸನಾದರೆ ಅಂತಹ ಮಕ್ಕಳಿಗೆ ಎಷ್ಟು ಆಸ್ತಿಯನ್ನು ಕೊಟ್ಟರೂ ಕೂಡ ಏನೂ ಪ್ರಯೋಜನವಿಲ್ಲ. ಹಣವಂತನಾದರೇನು ಫಲ, ಗುಣವಂತನಲ್ಲದಿದ್ದರೆ? ಹಣವೆಂಬ ಹಾವು ಸುತ್ತಿಕೊಂಡಾಗ ಯಾರೂ ಕೂಡ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಆದರೂ ಕೂಡ ನಾವು ಇಂದು ಹಣದ ಹಿಂದೆ ಓಡುತ್ತಿದ್ದೇವೆ. ಮಕ್ಕಳನ್ನು ಶ್ರೀಮಂತರನ್ನಾಗಿ ಮಾಡಬೇಕು ಎಂದು ಹಗಲಿರುಳು ಕಷ್ಟಪಡುತ್ತೇವೆ. ಆದರೆ ಮಕ್ಕಳು ಶ್ರೀಮಂತರಾಗುವುದಕ್ಕಿಂತಲೂ ಸದ್ಗುಣವಂತರು, ಸದಾಚಾರವಂತರು, ನೀತಿವಂತರು, ಧರ್ಮಿಷ್ಠರು ಆಗಿದ್ದರೆ ಅವರು ಸಂತೋಷವಾಗಿರುತ್ತಾರೆ ಎನ್ನುವುದನ್ನು ನಾವು ಮರೆತು ಬಿಡುತ್ತೇವೆ. ಹಣವಿಲ್ಲದಿದ್ದರೆ ಜೀವನವೇ ಇಲ್ಲ ಎನ್ನುವಂತೆ ನಾವು ಯಾವಾಗಲೂ ಕೊರಗುತ್ತಿರುತ್ತೇವೆ. ಇಂದು ಹಣವೇ ಎಲ್ಲವೂ ಎನ್ನುವಂತಾಗಿ ಬಿಟ್ಟಿದೆ. ಹಣದ ಮುಂದೆ ಯಾವ ಪ್ರಾಮಾಣಿಕತೆಯೂ ಇಲ್ಲ, ಯಾವ ಪ್ರೀತಿಯೂ ಇಲ್ಲ, ಯಾವ ಸಂಬಂಧವೂ ಇಲ್ಲ ಎನ್ನುವಂತಾಗಿ ನಾವು ಜಡದಂತೆ ಬದುಕುತ್ತಿದ್ದೇವೆ. ಹಾಗಾದರೆ ಹಣವಂತರೇಕೆ ಸುಖವಾಗಿಲ್ಲ? ಹಣವಂತರೇಕೆ ನೆಮ್ಮದಿಯಾಗಿಲ್ಲ? ಹಣವಂತರೇಕೆ ಯಾವಾಗಲೂ ಕಷ್ಟಗಳಿಂದಲೇ ಬಳಲುತ್ತಿದ್ದಾರೆ ಎಂದು ನಾವು ಯೋಚನೆ ಮಾಡುವುದನ್ನು ಮರೆತಿದ್ದೇವೆ. ನಮ್ಮ ಮಕ್ಕಳು ಸದ್ಗುಣವಂತರಾಗಿ, ನೀತಿವಂತರಾಗಿ, ಒಳ್ಳೆಯ ಮಾರ್ಗದಲ್ಲಿ ಬದುಕುವರಾದರೆ ಅದೇ ಅವರ ದೊಡ್ಡ ಆಸ್ತಿಯಾಗುತ್ತದೆ ಎನ್ನುವುದನ್ನು ನಾವು ಎಂದಿಗೂ ಕೂಡ ಯೋಚನೆ ಮಾಡುವುದಿಲ್ಲ. ನಮ್ಮ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡುವುದರ ಬಗ್ಗೆ ನಾವು ಎಂದಿಗೂ ಕೂಡ ಯೋಚನೆ ಮಾಡುವುದೇ ಇಲ್ಲ. ಇಂದು ಎಲ್ಲವೂ ಹಣವೇ ಆಗಿಬಿಟ್ಟಿದೆ. ಹಣ ಹೊಂದಿದ್ದರೆ ಎಲ್ಲವೂ ಸಿಗುತ್ತದೆ, ಹಣದಿಂದ ಎಲ್ಲವನ್ನು ಖರೀದಿಸಬಹುದು ಎಂಬ ಭ್ರಮೆಯಲ್ಲಿ ನಾವು ಹಣದ ಹಿಂದೆ ಓಡುತ್ತಿದ್ದೇವೆ. ನಾವು ಶ್ರೀಮಂತರ ಈ ಕಥೆಗಳಿಂದ ಒಂದು ಪಾಠವನ್ನು ಕಲಿಯಲೇಬೇಕಾಗಿದೆ. ನಾವು ಮಕ್ಕಳಿಗೆ ಜೀವನ ಮೌಲ್ಯಗಳನ್ನು ಕಲಿಸಿಕೊಡಬೇಕು. ಜೀವನ ಮೌಲ್ಯಗಳು ಎಂದರೆ ಸಂಬಂಧಗಳನ್ನು ಪ್ರೀತಿಸಬೇಕು. ತಂದೆ, ತಾಯಿ, ಅಕ್ಕ, ತಮ್ಮ ಈ ಸಂಬಂಧಗಳ ಮೌಲ್ಯಗಳನ್ನು ತಿಳಿಸಿಕೊಡಬೇಕು. ಕುಟುಂಬದ ಮೌಲ್ಯಗಳನ್ನು ತಿಳಿಸಿಕೊಡಬೇಕು. ನಾವು ಯಾವಾಗಲೂ ಕೂಡ ನಮ್ಮ ಕುಟುಂಬವನ್ನು ಪ್ರೀತಿಸಬೇಕು, ನಮ್ಮ ಸಂಬಂಧಗಳನ್ನು ಪ್ರೀತಿಸಬೇಕು, ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ನೆರೆಹೊರೆಯವರನ್ನು ಪ್ರೀತಿಸಬೇಕು. ನಾವು ನಮ್ಮ ಕುಟುಂಬದವರೊಂದಿಗೆ ಯಾವಾಗಲೂ ಕರುಣೆ, ಪ್ರೀತಿಯಿಂದ ಬದುಕಬೇಕು ಮತ್ತು ನಾವು ನಮ್ಮ ದೇಶವನ್ನು ಪ್ರೀತಿಸಬೇಕು. ಪ್ರೀತಿಗಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ, ಪ್ರೀತಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಈ ರೀತಿ ನಾವು ಜೀವನ ಮೌಲ್ಯಗಳನ್ನು ಕಲಿಸಿಕೊಡಬೇಕು. ನಾವು ನಮ್ಮ ಪರಿಸರದೊಂದಿಗೆ, ನಮ್ಮ ಪರಿವಾರದೊಂದಿಗೆ, ನಮ್ಮ ಕುಟುಂಬದೊಂದಿಗೆ ಅಪಾರವಾದ ಪ್ರೀತಿಯಿಂದ ಬದುಕಿದಾಗ ಅದಕ್ಕಿಂತಲೂ ಬದುಕು ಯಾವುದೂ ಇಲ್ಲ. ಅದೇ ಸ್ವರ್ಗವಾಗುತ್ತದೆ.
ಹಣಕ್ಕಿಂತಲೂ ನಾವು ಗುಣವಂತರಾದರೆ, ನಾವು ಪ್ರೀತಿಯಿಂದ ಬದುಕುವಂತರಾದರೆ ನಮ್ಮ ಬದುಕಿನಲ್ಲಿ ಸ್ವರ್ಗವನ್ನು ಕಾಣಬಹುದು ಎಂಬ ನೀತಿಯನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸುವುದೇ ಇಲ್ಲ. ನಾವು ನಮ್ಮ ಮಕ್ಕಳನ್ನು ಶ್ರೀಕೃಷ್ಣ ಪರಮಾತ್ಮನಂತೆ, ಶ್ರೀರಾಮಚಂದ್ರನಂತೆ, ಧರ್ಮರಾಯನಂತೆ ನೀತಿವಂತರನ್ನಾಗಿಸಬೇಕು. ಇವರುಗಳು ಎಂದಿಗೂ ಕೂಡ ತಮ್ಮ ನೀತಿಯನ್ನು ಬಿಟ್ಟುಕೊಡುವುದಿಲ್ಲ. ಹಣಕ್ಕಾಗಿ ತಮ್ಮ ಧರ್ಮವನ್ನು ಬಿಟ್ಟುಕೊಡುವುದಿಲ್ಲ. ಹಣಕ್ಕಾಗಿ ನ್ಯಾಯವನ್ನು ಬಿಟ್ಟುಕೊಡುವುದಿಲ್ಲ. ಹಣಕ್ಕಾಗಿ ಸ್ನೇಹವನ್ನು ಬಿಟ್ಟುಕೊಡುವುದಿಲ್ಲ. ಹಣಕ್ಕಾಗಿ ಪ್ರೀತಿಯನ್ನು ಬಿಟ್ಟುಕೊಡುವುದಿಲ್ಲ. ಇವರು ಧರ್ಮನಿಷ್ಠರಾಗಿದ್ದರು ಮತ್ತು ಇವರು ಜೀವನದಲ್ಲಿ ಸಂತೋಷವಾಗಿದ್ದರು ಮತ್ತು ಇವರ ಜೀವನದಲ್ಲಿ ಸುಖವಾಗಿದ್ದರು. ಯಾರು ತಮ್ಮ ಧರ್ಮನಿಷ್ಠರಾಗಿರುತ್ತಾರೋ, ಯಾರು ನೀತಿವಂತರಾಗಿರುತ್ತಾರೋ, ಯಾರು ಸದಾಚಾರವಂತರಾಗಿರುತ್ತಾರೋ ಅವರು ಯಾವಾಗಲೂ ಜೀವನದಲ್ಲಿ ಸುಖದಿಂದಿರುತ್ತಾರೆ, ಶಾಂತಿಯಿಂದಿರುತ್ತಾರೆ, ನೆಮ್ಮದಿಯಿಂದಿರುತ್ತಾರೆ. ಆದರೆ ಹಣವಂತನಾದವನು, ಶ್ರೀಮಂತನಾದವನು, ಹೆಚ್ಚು ಸಂಪತ್ತನ್ನು ಹೊಂದಿದವನು ಯಾವಾಗಲೂ ಸುಖವಾಗಿರುತ್ತಾನೆ, ಶಾಂತಿಯಿಂದಿರುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ. ಧೃತರಾಷ್ಟ್ರನು ದುರ್ಯೋಧನನಿಗೆ ಅಪಾರವಾದ ಸಾಮ್ರಾಜ್ಯವನ್ನು ಕಟ್ಟಿಕೊಟ್ಟನು. ಆದರೂ ಕೂಡ ದುರ್ಯೋಧನನು ಕೊನೆಯಲ್ಲಿ ಸರ್ವನಾಶವಾಗಿ ಹೋದನು. ಯಾಕೆಂದರೆ ದುರ್ಯೋಧನನು ಹಣವಂತನಾಗಿದ್ದನೇ ಹೊರತು ಗುಣವಂತನಾಗಿರಲಿಲ್ಲ, ನೀತಿವಂತನಾಗಿರಲಿಲ್ಲ. ಆದರೆ ಶ್ರೀಕೃಷ್ಣ ಪರಮಾತ್ಮರು, ಶ್ರೀರಾಮಚಂದ್ರರು, ಧರ್ಮರಾಯರಂಥವರು ಇವರೆಲ್ಲರೂ ಕೂಡ ಹಣಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ. ಆದರೂ ಕೂಡ ಇವರು ಜೀವನದಲ್ಲಿ ಸುಖವಾಗಿದ್ದರು. ಇವರನ್ನು ಅಪಾರ ಹಣ, ಆಸ್ತಿ, ಸಂಪತ್ತು ಇವರನ್ನೇ ಹಿಂಬಾಲಿಸಿ ಹೋಗುತ್ತಿತ್ತು. ನಾವು ಸದಾಚಾರವಂತರಾಗಿದ್ದರೆ, ನಾವು ಎಲ್ಲರನ್ನ ಪ್ರೀತಿಯಿಂದ ಕಾಣುತ್ತಿದ್ದರೆ, ನಾವು ಧರ್ಮವಂತರಾಗಿದ್ದರೆ ಹಣವು ನಮ್ಮನ್ನು ಹಿಂದಿರುಗಿ ನೋಡುತ್ತಾ ಬರುತ್ತದೆ. ನಮ್ಮನ್ನು ಹಣವು ಹಿಂಬಾಲಿಸುತ್ತಾ ಬರುತ್ತದೆ. ನಾವು ಮಕ್ಕಳಿಗೆ ಕೋಟಿ ಕೋಟಿ ರೂಪಾಯಿಗಳನ್ನು ಕೂಡಿಟ್ಟರೆ ಏನು ಫಲ? ಅವರು ದುಶ್ಚಟಗಳ ದಾಸರಾದರೆ ಏನು ಫಲ? ಕೊನೆಯಲ್ಲಿ ಅವರಿಗೆ ವಿನಾಶವೇ ಗತಿಯಾಗುತ್ತದೆ. ಆದರೆ ನಮ್ಮ ಮಕ್ಕಳು ನೀತಿವಂತರು, ಧರ್ಮವಂತರು, ಸದಾಚಾರಿಗಳು ಮತ್ತು ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲಿ ನಡೆಯುವವರು ಆಗಿದ್ದರೆ ಅವರಿಗೆ ಆಸ್ತಿ ಇಲ್ಲದಿದ್ದರೇನು, ಅವರು ಚೆನ್ನಾಗಿಯೇ ಬದುಕುತ್ತಾರೆ. ಅವರ ಸದಾಚಾರ ಸದ್ಗುಣಗಳೇ ಅವರ ದೊಡ್ಡ ಆಸ್ತಿಗಳಾಗುತ್ತವೆ. ಅವರ ಸದಾಚಾರ ಸದ್ಗುಣಗಳೇ ಅವರನ್ನು ಯಾವಾಗಲೂ ನೆರಳಿನಂತೆ ಕಾಯುತ್ತಿರುತ್ತವೆ. ಅವರ ಸದಾಚಾರಗಳು ಭಗವಂತನು ಆಶೀರ್ವದಿಸುವಂತೆ ಮಾಡುತ್ತವೆ. ಆದರೆ ನಾವು ಹಣ ಹೊಂದಿದ್ದರೆ ಎಲ್ಲವೂ ಇದ್ದಂತೆ, ಹಣ ಹೊಂದಿದ್ದರೆ ಎಲ್ಲವನ್ನೂ ಗೆದ್ದಂತೆ ಎನ್ನುವ ಭ್ರಮೆಯಲ್ಲಿ ಮುಳುಗಿದ್ದೇವೆ. ಹಗಲಿರುಳು ಹಣ, ಆಸ್ತಿ, ಸಂಪತ್ತಿನ ಹಿಂದೆಯೇ ಓಡಿ ಹೋಗುತ್ತಿದ್ದೇವೆ. ಎಲ್ಲ ಶಾಂತಿ, ಸುಖ, ಸಮೃದ್ಧಿಗಳು ಹಣದಲ್ಲಿಯೇ ಅಡಗಿವೆ ಎನ್ನುವ ಭ್ರಮೆಯಲ್ಲಿ ಬದುಕುತ್ತಿದ್ದೇವೆ. ಆದರೆ ಈ ಭ್ರಮೆಯು ಎಂದಿಗೂ ಒಳ್ಳೆಯದಲ್ಲ. ಈ ಭ್ರಮೆಯು ಎಂದಿಗೂ ಸತ್ಯವಲ್ಲ. ಹಣ ಹೊಂದಿದ್ದರೆ ಎಲ್ಲವೂ ಇದ್ದಂತೆ ಎನ್ನುವುದು ನಿಜವಲ್ಲ. ನಮ್ಮ ಮಕ್ಕಳನ್ನು ಶ್ರೀಮಂತರನ್ನಾಗಿಸಿಬಿಟ್ಟರೆ ಸಾಕು, ಇನ್ನೇನು ಬೇಕು ಎನ್ನುವುದು ಕೂಡ ಸತ್ಯವಲ್ಲ. ಹಣಕ್ಕಿಂತಲೂ ನಾವು ಗುಣವಂತರಾಗಬೇಕು, ನೀತಿವಂತರಾಗಬೇಕು, ಸತ್ಯವಂತರಾಗಬೇಕು ಮತ್ತು ಪ್ರಾಮಾಣಿಕರಾಗಿರಬೇಕು. ಆಗಿದ್ದರೆ ಮಾತ್ರ ಅವರು ಜೀವನದಲ್ಲಿ ಸುಖವಾಗಿರುತ್ತಾರೆ, ಜೀವನದಲ್ಲಿ ಶಾಂತಿಯಿಂದ ಬದುಕುತ್ತಾರೆ. ಇಂದು ದ ರಿಚ್ ಎಂದು ಹೇಳಿಕೊಳ್ಳುವುದಕ್ಕಿಂತಲೂ ದ ಹಾನೆಸ್ಟ್ ಎಂದು ಹೇಳಿಕೊಳ್ಳುವುದು ಅಪಾರವಾದ ಗೌರವಯುತವಾದ ಒಂದು ಪದವಾಗಿದೆ. ಯಾಕೆಂದರೆ ಪ್ರಾಮಾಣಿಕವಾಗಿ ಬದುಕುವವರು ಎಂದಿಗೂ ಸಂತೋಷವಾಗಿರುತ್ತಾರೆ. ಪ್ರಾಮಾಣಿಕವಾಗಿ ಬದುಕುವವರು ಎಂದಿಗೂ ನೆಮ್ಮದಿಯಿಂದ ಇರುತ್ತಾರೆ. ಅವರ ಪ್ರಾಮಾಣಿಕತೆ, ಅವರ ಸದ್ಗುಣಗಳು ಅವರನ್ನು ಎಂದಿಗೂ ಕೂಡ ದುಃಖತಪ್ತರನ್ನಾಗಿ ಮಾಡುವುದಿಲ್ಲ. ಇಂದು ಶ್ರೀಮಂತರಾಗಿರುವವರೆಲ್ಲರೂ ಕೂಡ ಕಷ್ಟ ಕೋಟಲೆಗಳಲ್ಲಿಯೇ ಬದುಕುತ್ತಿದ್ದಾರೆ. ಅವರು ಎಂದಿಗೂ ಕೂಡ ಶಾಂತಿಯಿಂದ ಇರಲು ಸಾಧ್ಯವೇ ಇಲ್ಲ. ಅವರ ಶ್ರೀಮಂತಿಕೆಯೇ ಅವರ ದೊಡ್ಡ ಸಮಸ್ಯೆಯಾಗಿರುತ್ತದೆ. ಆದುದರಿಂದ ನಾವು ನಮ್ಮ ಮಕ್ಕಳನ್ನು ಶ್ರೀಮಂತರನ್ನಾಗಿಸುವುದಕ್ಕಿಂತ ಮೊದಲು ಅವರನ್ನು ಸದ್ಗುಣವಂತರನ್ನಾಗಿಸಬೇಕು, ಅವರಿಗೆ ಗುಣವಂತರನ್ನಾಗಿಸಬೇಕು ಮತ್ತು ಅವರಿಗೆ ಜೀವನ ಮೌಲ್ಯಗಳನ್ನು ಕಲಿಸಿಕೊಡಬೇಕು. ಜೀವನ ಮೌಲ್ಯಗಳು ಎಂದರೆ ತನ್ನ ಕುಟುಂಬವನ್ನು ಪ್ರೀತಿಸುವುದು, ತನ್ನ ಪರಿವಾರವನ್ನು ಪ್ರೀತಿಸುವುದು, ತನ್ನ ಪರಿಸರವನ್ನು ಪ್ರೀತಿಸುವುದು, ತನ್ನ ದೇಶವನ್ನು ಪ್ರೀತಿಸುವುದು ಮತ್ತು ಈ ರೀತಿ ತನ್ನ ಪರಿಸರವನ್ನು, ತನ್ನ ಪರಿವಾರವನ್ನು, ತನ್ನ ಕುಟುಂಬದವರನ್ನು ಅತ್ಯಂತ ಪ್ರೀತಿಯಿಂದ ಸಲಹಿದವನು ಎಂದಿಗೂ ಕೂಡ ಸುಖಿಯಾಗಿರುತ್ತಾನೆ, ಎಂದಿಗೂ ಕೂಡ ಆನಂದಮಯವಾಗಿರುತ್ತಾನೆ, ಎಂದಿಗೂ ಕೂಡ ಶಾಂತಮಯವಾಗಿರುತ್ತಾನೆ. ಹಣವಿಲ್ಲದಿದ್ದರೆ ಜೀವನ ವ್ಯರ್ಥ ಎನ್ನುವುದು ಸತ್ಯವಲ್ಲ, ಆದರೆ ಗುಣವಿಲ್ಲದಿದ್ದರೆ ಜೀವನ ವ್ಯರ್ಥ ಎನ್ನುವುದು ಸತ್ಯವಾದದ್ದಾಗಿದೆ.
ಬಡತನವಿದ್ದರೂ ಕೂಡ ತಾನು ತನ್ನ ಕುಟುಂಬ ತನ್ನ ಪರಿವಾರದವರನ್ನು ಅಚ್ಚುಮೆಚ್ಚಿನಿಂದ ಪ್ರೀತಿಯಿಂದ ನೋಡಿಕೊಂಡಾಗ ಆ ಜೀವನವೇ ಸ್ವರ್ಗವಾಗುತ್ತದೆ. ಹಣವಿದ್ದರೂ ಕೂಡ ತನ್ನ ತಂದೆ ತಾಯಿ ತನ್ನ ಬಂಧುಗಳು ತನ್ನ ಸಂಬಂಧಿಕರು ತನ್ನ ಪರಿವಾರದವರನ್ನು ಪ್ರೀತಿಯಿಂದ ನೋಡಿಕೊಳ್ಳದಿದ್ದರೆ ಅಂಥ ಶ್ರೀಮಂತಿಕೆಯಿಂದ ಏನು ಪ್ರಯೋಜನ? ಅಂಥ ಬದುಕು ನರಕವಾಗುತ್ತದೆ. ವಿಜಯಪತ್ ಸಿಂಘಾನಿಯಾ ಹಾಗೂ ಗೌತಮ್ ಸಿಂಘಾನಿಯಾ ಅವರ ಬಳಿಯಲ್ಲಿ ಸಾವಿರಾರು ಕೋಟಿ ಹಣವಿದ್ದರೂ ಕೂಡ ನೆಮ್ಮದಿ ಇರಲಿಲ್ಲ. ಏಕೆಂದರೆ ಅವರಿಗೆ ಜೀವನದ ಮೌಲ್ಯಗಳೇ ಗೊತ್ತಿರಲಿಲ್ಲ. ಅವರುಗಳಿಗೆ ಕುಟುಂಬವನ್ನು ಪ್ರೀತಿಸುವುದು ಕೂಡ ಗೊತ್ತಿರಲಿಲ್ಲ. ಸಂಬಂಧಗಳ ಮೌಲ್ಯವೂ ಕೂಡ ಗೊತ್ತಿರಲಿಲ್ಲ. ಮತ್ತು ಅದೆಷ್ಟು ಹಣವಿದ್ದರೂ ಕೂಡ ಆ ಹಣದಿಂದ ನೆಮ್ಮದಿಯಿಂದ ಇರಲು ಸಾಧ್ಯವಾಗಲಿಲ್ಲ. ಅವರ ಜೀವನವು ಅಕ್ಷರಶಃ ನರಕಮಯವಾಗಿತ್ತು. ಸತ್ಯವಾದ ವಿಚಾರವೇನೆಂದರೆ ಪ್ರೀತಿಯೇ ಸ್ವರ್ಗ. ಹಣವಿಲ್ಲದಿದ್ದರೂ ಕೂಡ ನಾವು ನಮ್ಮ ಬಂಧು ಬಾಂಧವರೊಂದಿಗೆ ಪ್ರೀತಿಯಿಂದ ಬದುಕಿದಾಗ ಆ ಬದುಕು ಸ್ವರ್ಗವೆನಿಸುತ್ತಿದೆ. ಬಡತನವಿದ್ದರೂ ಕೂಡ ನೀತಿಯಿಂದ ಪ್ರಾಮಾಣಿಕತೆಯಿಂದ ಸದ್ಗುಣವಂತರಾಗಿ ಬದುಕಿದಾಗ ಆ ಬದುಕು ಸಾರ್ಥಕವಾಗುತ್ತದೆ. ಆದುದರಿಂದ ಕೊನೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಲೇಬೇಕಾದ ಒಂದು ಸತ್ಯವೇನೆಂದರೆ ದ ರಿಚ್ ಎನ್ನುವುದಕ್ಕಿಂತಲೂ ದ ಹಾನೆಸ್ಟ್ ಎನ್ನುವುದು ಅತ್ಯಂತ ಶ್ರೇಷ್ಠವಾದದ್ದಾಗಿದೆ. ದ ರಿಚ್ ಎನ್ನುವುದರಿಂದ ಎಂದಿಗೂ ಕೂಡ ಸಂತೋಷ ಸಿಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ದ ಹಾನೆಸ್ಟ್ ದ ಲವ್ ಎನ್ನುವವನು ಎಂದಿಗೂ ಕೂಡ ಸಂತೋಷವಾಗಿರುತ್ತಾನೆ. ಪ್ರೀತಿಯೇ ಸ್ವರ್ಗ, ಪ್ರೀತಿಯೇ ಬದುಕು. ಪ್ರೀತಿಯಿಂದ ಬದುಕಿದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಲು ಸಾಧ್ಯವಾಗುತ್ತದೆ. ಪ್ರೀತಿವಂತನಾಗಿ ಪ್ರಾಮಾಣಿಕವಂತನಾಗಿ ಸತ್ಯವಂತನಾಗಿ ಧರ್ಮವಂತನಾಗಿ ಬಾಳಿದರೆ ಮಾತ್ರ ಆ ಬದುಕು ಸ್ವರ್ಗವಾಗುತ್ತದೆ. ಆದರೆ ಹಣವಂತನಾಗಿದ್ದಾಗ ಮಾತ್ರ ಬದುಕು ಸ್ವರ್ಗವಾಗುತ್ತದೆ ಎನ್ನುವುದು ಕೇವಲ ಭ್ರಮೆಯಾಗಿದೆ.